ಈಗ ಮಾನ್ಯ ಅಧ್ಯಕ್ಷರೇ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಕೂಡ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಪೂರಕ ಅಂದಾಜುಗಳನ್ನು ಮಂಡಿಸಿದ್ದೀರಿ. ಅವರು ಹೇಳೋದ ಪ್ರಕಾರ ಎಲ್ಲಿಂದ ಬರ್ತದೆ ದುಡ್ಡು? ರಿಅಪ್ರೋಪ್ರಿಯೇಷನ್ ಇಂದ ಮಾಡ್ತೀವಿ, ತೆರಿಗೆ ಹೆಚ್ಚು ಮಾಡ್ತಕ್ಕಂಥದ್ದು ಮಾಡ್ತೀವಿ, ಸಾಲ ಮಾಡಬೇಕಾದ್ರೆ ಅಗತ್ಯ ಬಿದ್ದರೆ ಸಾಲ ಮಾಡ್ತೀವಿ. ಕೂತ್ಕೊಳ್ರಿ ಆಯ್ತಲ್ಲ, ಅದನ್ನೇ ಸಮರ್ಥನೆ ಮಾಡ್ಕೊಂಡ್ರೆ ಕೂತ್ಕೊಳ್ಳಿ. ಈಗ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ 205 ಕ್ಲಾಸ್ 1A ಅವಕಾಶ ಕಲ್ಪಿಸ್ಕೊಡ್ತದೆ. ಮತ್ತೆ ಅದು ಹೇಳಲಿಲ್ಲ ಅಂತ ಎಲ್ಲಿಂದ ಬರ್ತದೆ ಅಂತಂದ್ರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ, ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ. ನಂಬರ್ 1. ನಂಬರ್ 2, ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ. 3ನೇದು, ಸಾಲ ಮಾಡಬೇಕಾದಂಥ ಅಗತ್ಯ ಬಿದ್ದರೆ ಸಾಲನು ಮಾಡ್ತೀವಿ. ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ. ನೀವು 3%, 4%, 5% ಪೂರಕ ಅಂದಾಜುಗಳು ಮಂಡಿಸಿದ್ದೀರಿ. ಈಗ ಪೂರಕ ಅಂದಾಜುಗಳು ಮೊದಲನೇ ಕಂತಿನಲ್ಲಿ 0.78% ಅಷ್ಟೇ. ಎಲ್ಲಿಂದ ಬರ್ತದೆ ಅಂತಂದ್ರೆ ರಿಅಪ್ರೋಪ್ರಿಯೇಷನ್ ಮಾಡೋದ್ರಿಂದ ಬರ್ತದೆ, ತೆರಿಗೆ ರಿಸೀಟ್ಸ್ನಿಂದ ಬರ್ತದೆ, ಸಾಲ ಮಾಡೋದ್ರಿಂದ, ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದ್ರಿಂದ ಬರ್ತದೆ. ಸೊ ಇದು ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಂಬರ್ 1. ನಂಬರ್ 2, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ಅದು ಮೊದಲಿಂದ ನಡೆದು ಬರ್ತಕ್ಕಂಥ ಇದು ಪದ್ಧತಿ. ನೀವು ಕರ್ನಾಟಕಕ್ಕೂ ಬೇರೆ ಮಾನವೀಯತೆ ಇಲ್ಲ ಇಲ್ಲ, ಕರ್ನಾಟಕಕ್ಕೆ ಬೇರೆ ರಾಜ್ಯದವರು ಕೊಟ್ಟಿದ್ದಾರೆ, ನಾವು ಮಾನವೀಯತೆಯಿಂದ ಮೆರೆದಿದ್ದೀವಿ, ಹಿಂದೆ ಕೊಟ್ಟಿದ್ದಾರೆ. ನೀವು ಮಾನವೀಯತೆ, ಈಗ ನಮ್ಮ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ, ನಾವು ಕೊಡೋದು 10 ಕೋಟಿ ಅಷ್ಟೇನೆ. ಇಟ್ಸ್ ಎ ಗೆಸ್ಚರ್, ಇಟ್ಸ್ ಎ ಗುಡ್ ಗೆಸ್ಚರ್, ರಾಜಕೀಯ ಗೌರವ, ಹ್ಯುಮ್ಯಾನಿಟಿ ಅಂಡ್ ಕನ್ಸಿಡರೇಷನ್. ಹಾಗೆ ಉತ್ತರಾಖಂಡದಲ್ಲಿ ಆಯ್ತು, ಕೊಡ್ಲಿಲ್ಲ. ಹಿಮಾಚಲ್ ಪ್ರದೇಶ ಎಲ್ಲೆಲ್ಲ ಕೊಟ್ಟಿದ್ದೀವಿ. ಈಗ ಆಗಿದೆ, ಕಾಶ್ಮೀರದಲ್ಲಾಗಿದೆ, ಉತ್ತರಾಖಂಡದಲ್ಲಾಗಿದೆ, ಹಿಮಾಚಲ್ ಪ್ರದೇಶದಲ್ಲಾಗಿದೆ. ಹೌದು, ಎಲ್ಲ ಕಡೆ ಆಗಿದೆ. ಎಲ್ಲಿ ಕೊಡಬೇಕು, ಎಲ್ಲಿ ಪಕ್ಕದ ರಾಜ್ಯ ಇದು. ಹೃದಯವಂತಿಕೆ ಸರ್, ಮಾತ್ರ ಹೃದಯವಂತಿಕೆ ಅಂತ. ನಾವು ಹೃದಯವಂತರು, ಇವರು ಹೃದಯ ಇಲ್ಲದವರು ಹೃದಯಹೀನರು. ನಿಮ್ಮ ಹೃದಯ ವಯನಾಡಿಗೆ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ಹೃದಯವಂತರು ನಾವು, ಹೃದಯಹೀನರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಒಂದು. ಎರಡನೇದು, ವಿಜಯನಗರದಲ್ಲಿ ಇವರು ಹೇಳಿರೋದು, ಈಗ ಸಾಧನಾ ಸಮಾವೇಶ, ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಅದರಿಂದ ಇವ್ರಿಗೂ ಕರೆದಿದ್ದು ನಾವು, ಅಶೋಕ್ ಅವ್ರಿಗೂ ಕರೆದಿದ್ದು, ಇವ್ರಿಗೂ, ನಮ್ಮ ಯಾರು ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು. ನೀವು ಬರಲಿಲ್ಲ, ಬರಬೇಕಾಗಿತ್ತು ನೀವು. ಕಾಂಗ್ರೆಸ್ ಸರ್ಕಾರದಾಗಿತ್ತು. ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ರು, ಮೆಟ್ರೋ ಎಂಥದ್ದು ಎಲ್ಲೋ ಲೈನ್ ಉದ್ಘಾಟನೆ ಮಾಡಕ್ ಬಂದಿದ್ರು. ನೀವೆಲ್ಲ ಬಾವುಟಗಳು ಹಾಕೊಂಡಿದ್ರಲ್ಲ, ಯಾಕೆ ಹಾಕೊಂಡಿದ್ರಿ? ನಿಮ್ ಫಂಕ್ಷನ್ ನಾವ್ ಎಷ್ಟು ಗೊತ್ತಾ ಖರ್ಚು ಮಾಡೋದು? 87.37%. ನಮ್ಮ ಪಾಲು 77.37. ನೀವು ಖರ್ಚು ಮಾಡೋದು 13.63. ಸರ್ ಮಾತಾಡ್ಬೋದು ಸರ್? ಏನ್ ಮಾತಾಡ್ತೀರಿ? ಕೂತ್ಕೊಳ್ಳಿ ಪ್ಲೀಸ್. ನಾವು ಮಾತಾಡುವಾಗ ಮಧ್ಯದಲ್ಲಿ ನಾ ಇನ್ನೂ ಮುಗಿಸಿಲ್ಲ.
ಆಮೇಲೆ ಮಾತಾಡಿ. ನಾ ಇನ್ನೂ ಮುಗಿಸ್ತೇನೆ ಮತ್ತೆ ಮಧ್ಯದಲ್ಲಿ ಇದ್ರೆ ಏನಿಲ್ಲ. ಈಗ ಅಶೋಕ ಮಾತಾಡ್ತಾ ಇದ್ರು, ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಈಲ್ಡಾದ್ರೂ ಮಾತ್ರ ಮಾತಾಡಬೇಕು, ಅಲ್ಲದೆ ಮಾತಾಡಬಾರ್ದು. ನಾನು ಈಲ್ಡ್ ಆಗಿಲ್ಲ. ಪರ್ಮಿಷನ್ ಕೊಡಲ್ಲ, ಈಲ್ಡ್ ಆಗಲ್ಲ, ಪರ್ಮಿಷನ್ ಕೊಡಲ್ಲ. ನೀವು ನಿಮ್ಮ ಹೃದಯ ದೊಡ್ಡದಲ್ಲ. ನಿಮಗೆ ಹೃದಯ ನೀವು ಮಾತಾಡುವಾಗ ಹೃದಯ ಚಿಕ್ಕದಾಗಿರುತ್ತದೆ. ನಾವು ಮಾತಾಡುವಾಗ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಮಾತಾಡುವಾಗ ಒಂದೇ, ನಾನು ಮಾತಾಡುವಾಗ ಒಂದೇ ಅಲ್ವಾ? ದಯಮಾಡಿ ಇವರು ಅದರಿಂದ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಮೆಟ್ರೋ ಬಗ್ಗೆ ಮಾತಾಡಕ್ಕೆ ಹೋದರೆ ಮತ್ತೆ ಅವ್ರು ಎದ್ಬಿಡ್ತಾರೆ. ಎಲ್ಲ ಏನು ಚರ್ಚೆ ಆಯ್ತಾ? ಚರ್ಚೆ ಆಗಿದೆ ಅಂತ ಬೇಡ ನಾನು ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ. ನಾಟ್ ಓನ್ಲಿ ವಿಜಯನಗರ ಅಲ್ಲ, 2 ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು. ಅಲ್ಲಿ ನಾವು 2 ವರ್ಷ ಸರ್ಕಾರ ಪೂರೈಸಿತು, ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು. ಇವ್ರನ್ನೂ ಕರೆದಿದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್, ಅವ್ರನ್ನೂ ಕೂಡ ಕರೆದಿದ್ದು. ಅವರಿಬ್ಬರು ಬರಲಿಲ್ಲ. ಬೇರೆಯವ್ರನ್ನೂ ಕೂಡ ಕರೆದಿದ್ದು, ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದು. ಇನ್ವಿಟೇಷನ್ ನೋಡಿ, ತೆಗೆದು ನೋಡಿ. ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು. ಬಂದು ಅಲ್ಲಿ ಮಾತಾಡಬೇಕಾಗಿತ್ತು. ಬಂದು ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು, ಈ ಸಾಧನೆಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ. ಬಂದು ಜನ ಒಡೆಯರು ಅವ್ರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ. ಮಾತಾಡಬೇಕು ಕೂತಲ್ಲಿಂದ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇದು ಸರ್ಕಾರಿ ಫಂಕ್ಷನ್ನು, ಅದಕ್ಕೆ 10 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ. ಅದನ್ನು ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ ತಗೊಬಂದಿದ್ದೀವಿ. ಇದು ಸದನ ಒಪ್ಪಿಗೆ ಕೊಡಬೇಕು ಅಂತೇಳಿ ಕೇಳಿದ್ದೀವಿ. ಆಮೇಲೆ 10 ಕೋಟಿ ವಯನಾಡಿಗೆ ನಾವು ಖರ್ಚು ಮಾಡಿದ್ದೀವಿ, ಅದನ್ನು ಕೂಡ ತಂದಿದ್ದೀವಿ. ಅದರಿಂದ ಇದು ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು. ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು, ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. 20 ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೂತ್ಕೊಳ್ರಿ. ಅಲ್ಲ, ಕೂತ್ಕೊಳ್ಳಿ. 2026 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೊದಲನೇ ಕಂತು ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7, 7ರಿಂದ 11, 13ರಿಂದ 15, 17ರಿಂದ 19, 22 ಮತ್ತು 23, 26ರಿಂದ 20